ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಮೊದಲನೇ ರೌಂಡ್ ಸಂಬಂಧಪಟ್ಟ ಹಾಗೆ ಕೆಲವು ಮಹತ್ವದ ಮಾಹಿತಿ ಶೇರ್ ಮಾಡಕ್ ಹೋಗ್ತಾ ಇದ್ರೆ ದಯವಿಟ್ಟು ಟೈಮ್ ತೆಗೆದುಕೊಂಡು ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮೊದಲನೇ ರೌಂಡ್ ಶೆಡ್ಯೂಲ್ ಪ್ರಕಾರ ಜೂನ್ 30ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೂ ಆಪ್ಷನ್ಸ್ ನ ದಾಖಲೆ ಮಾಡಲು ಕೊನೆಯ ಅವಕಾಶವಿತ್ತು, ಅಂದ್ರೆ ಕೊನೆಯ ದಿನಾಂಕವಾಗಿತ್ತು. ಬಹಳಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಆಗ್ತಾ ಇದ್ದೀರಾ, ಸರ್ ಆಪ್ಷನ್ ಎಂಟ್ರಿನ ಮಾಡಿಲ್ಲ, ಮಾಡಬೇಕಾಗಿತ್ತು, ಟೈಮ್ ಮುಗ್ದು ಏನ್ ಮಾಡೋಣ ಅಂತ ಕೇಳ್ತಾ ಇದ್ರು. ನೋಡಿ, ಬಹಳಷ್ಟು ಜನಗಳು ಟೈಮ್ ಕೊಟ್ಟಿದ್ರು, ಬಟ್ ನೀವು ಆಪ್ಷನ್ಸ್ ಎಂಟ್ರಿ ಮಾಡಿಲ್ಲ. ಬಟ್ ಆದ್ರೂ ವರಿ ಮಾಡ್ಕೊಳ್ಬೇಡಿ. ಮತ್ತೆ ಜುಲೈ 6ನೇ ತಾರೀಕು ಮಾಕ್ ರಿಸಲ್ಟ್ ಬರುತ್ತೆ. ಮಾಕ್ ರಿಸಲ್ಟ್ ಬಹಳ ಮುಖ್ಯವಾಗಿರುವಂತದ್ದು, ಟರ್ನಿಂಗ್ ಪಾಯಿಂಟ್ ಅನ್ಕೊಳ್ಳಿ. ಏನ್ ಮಾಡ್ಬೇಕೀಗ ಮಾಕ್ ರಿಸಲ್ಟ್ ಬಂದಾಗ? ಮಾಕ್ ರಿಸಲ್ಟ್ ಬಂದಾಗ ಮಾಕ್ ಕಟ್ ಆಫ್ ಬಿಟ್ಟಿರ್ತಾರೆ, ಆ PDF ನ ದಯವಿಟ್ಟು ಅನಲೈಸ್ ಮಾಡ್ಕೊಳ್ಳಿ. ನಿಮ್ಮ ರ್ಯಾಂಕಿಂಗ್ ಇದು ಕಡಿಮೆ ಇರುವಂತಹ ವಿದ್ಯಾರ್ಥಿಗಳು, ನಿಮಗೆ ಇಂಟ್ರೆಸ್ಟ್ ಇರುವಂತಹ ಕೋರ್ಸಸ್ ಅಲ್ಲಿ ಯಾವೆಲ್ಲ ಕಾಲೇಜಸ್ಗಳು ಅವೈಲೇಬಲ್ ಆಗ್ತಾ ಇವೆ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳೋದು, ಅಂದ್ರೆ ಪ್ರಯಾರಿಟಿನ ಪ್ರಾಪರ್ ಆಗಿ ಪ್ರಿಪೇರ್ ಮಾಡೋದು, ಅದು ನಿಮ್ಮ ಕೆಲಸ. ಬಜೆಟ್ ಅನುಗುಣವಾಗಿ, ಲೊಕೇಶನ್ ಅನುಗುಣವಾಗಿ, ಅಥವಾ ನಿಮ್ಗೆ ಇಂಟ್ರೆಸ್ಟೆಡ್ ಕೋರ್ಸ್ ಮತ್ತು ಕಾಲೇಜ್ ಅನುಗುಣವಾಗಿ ಕರೆಕ್ಟ್ ಆಗಿ ಪ್ರಯಾರಿಟಿನ ರೆಡಿ ಮಾಡ್ಕೊಳ್ಳಿ. ಕರ್ನಾಟಕ ಸಿಟಿಲಿ ಬರುವಂತಹ ಕೋರ್ಸಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ನಿಮಗೆ 6ನೇ ತಾರೀಕಿನಿಂದ ಅಪ್ ಟು 9ನೇ ತಾರೀಕುವರೆಗೂ ಸಮಯಾವಕಾಶವಿರುತ್ತೆ. ನೀವು ಮತ್ತೇನಪ್ಪಾ ಅಂದ್ರೆ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಬಹುದು. ಓಕೆ, ಈಗ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಮಾಕ್ ಅಲಾಟ್ಮೆಂಟ್ ಆದ ನಂತರ, ರಿಸಲ್ಟ್ ನಂತರ ಆದ್ರೂ ಹಾಕ್ಲೇಬೇಕು. 9ನೇ ತಾರೀಕು ಆದ ನಂತರ ಕ್ಲೋಸ್ ಆಗುತ್ತೆ, ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರ, ಅದ್ರ ಬಗ್ಗೆ ಯಾವುದೇ ರೀತಿ ದಯವಿಟ್ಟು ಏನಪ್ಪಾ ಅಂದ್ರೆ ಗಮನ ಕೊಡಬೇಡಿ. 9 ಅಂದ್ರೆ ಡೆಡ್ ಲೈನ್ ಇಂದ ಅದರೊಳಗಡೆ ನೀವು ಕಂಪ್ಲೀಟ್ ಮಾಡಲೇಬೇಕಾಗತ್ತೆ. ಈ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಗಿಂತ ಮುಂಚೆ ಸೊ ಏನೆಲ್ಲ ಆಗ್ಬಹುದು ನೋಡಿ. ನಲ್ಲಿ ಇಂಜಿನಿಯರಿಂಗ್ ಆಕ್ಚುಲಿ ಅಪ್ಡೇಟೆಡ್ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲ. ಈಗ ನೀವೇನು ಹಾಕಿದ್ರು ನೋಡಿ, ಕೆಲವು ಕಾಲೇಜ್ಗಳಲ್ಲಿ ಕೋರ್ಸಸ್ಗಳನ್ನ ರಿಮೂವ್ ಮಾಡಿದ್ದಾರೆ, ಬಟ್ ಆ ಕೋರ್ಸ್ ಪ್ರೆಸೆಂಟ್ಲಿ ಈಗ ಸೀಟ್ ಮ್ಯಾಟ್ರಿಕ್ಸ್ ಅವೈಲೇಬಲ್ ಆಗಿದೆ. ಸೊ ಅದನ್ನ ರಿಮೂವ್ ಮಾಡ್ಬೇಕು. ಕೆಲವು ಕಾಲೇಜಲ್ಲಿ ಹೊಸದಾಗಿ ಕೋರ್ಸ್ಗಳು ಅವೈಲೇಬಲ್ ಆಗಿವೆ, ಬಟ್ ಈ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಅಂದ್ರೆ ನೀವೇನು ಈಗ ಆಪ್ಷನ್ ಎಂಟ್ರಿ ಮಾಡಕ್ ಹೋಗ್ತಾರಲ್ಲ, ಇಲ್ಲ, ಅಪ್ಡೇಟೆಡ್ ಇಲ್ಲ ಅದು ಡಾಟಾ. ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ, ಈಗ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನುಗುಣವಾಗಿ ಇಲ್ಲಿ ಬದಲಾವಣೆ ಮಾಡ್ತಾರೆ, ಆಡ್ ಮಾಡ್ತಾರೆ. ಫಾರ್ಮಸಿ ಸಂಬಂಧಪಟ್ಟಾಗೂ ಸಹ ಬರುವಂತದ್ದು. ಓಕೆ, ಆಮೇಲೆ BNS ಯಾವೆಲ್ಲ ಸೀಟ್ ಮ್ಯಾಟ್ರಿಕ್ಸ್ ಅವೈಲೇಬಲ್ ಆಗಿಲ್ಲ, ಭಾಳ ಬೇಗನೆ ಅವೈಲೇಬಲ್ ಆಗುತ್ತೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಮಾಕ್ ರಿಸಲ್ಟ್ ಗಿಂತ ಮುಂಚೆ. ಸೊ ಮಾಕ್ ರಿಸಲ್ಟ್ ನಂತರ ಮತ್ತೆ ನೀವು ಅದನ್ನು ಆಡ್ ಮಾಡಬಹುದು, ಡಿಲೀಟ್ ಮಾಡಬಹುದು, ಪ್ರಯಾರಿಟಿಲಿ ಬದಲಾವಣೆ ಮಾಡ್ಕೊಳ್ಬಹುದು. ನೆನಪಿರ್ಲಿ, ಈ ಮೊದಲನೇ ರೌಂಡ್ ಮಾಕ್ ಅಲಾಟ್ಮೆಂಟ್ ಆದ ನಂತರ, ಆ ಒಂದು ಡೇಟ್ 9ನೇ ತಾರೀಕು ಆದ ನಂತರ ರಿಸಲ್ಟ್ ಬಂತು ಅನ್ಕೊಳ್ಳಿ, ನೆಕ್ಸ್ಟ್ ರೌಂಡಿಗೆ ಹೋದಾಗ ನಿಮಗೆ ಕೇವಲ ಡಿಲೀಟ್ ಮಾಡಬಹುದು, ಪ್ರಯಾರಿಟಿಲಿ ಬದಲಾವಣೆ ಮಾಡಬಹುದು, ಆದ್ರೆ ನಿಮಗೆ ಏನು ಆಡ್ ಮಾಡಕ್ ಬರಲ್ಲ. ನೆನಪಿರ್ಲಿ, ಹಾಗಾಗಿ ನೆನ್ಪಿಟ್ಕೊಳ್ಳಿ, ಜುಲೈ 6ನೇ ತಾರೀಕು ರಿಸಲ್ಟ್ ಆದ ನಂತರ ಕಟ್ ಆಫ್ ಅನಲೈಸ್ ಮಾಡಿ ದಯವಿಟ್ಟು ಮ್ಯಾಕ್ಸಿಮಮ್ ಕಾಲೇಜಸ್ನ ಆಸ್ ಪರ್ ದ ರ್ಯಾಂಕ್ ನೀವು ಕಟ್ ಆಫ್ ನೋಡಿ ಆಡ್ ಮಾಡ್ಕೊಳ್ಬಹುದು, ಒಳ್ಳೇದು. ಆಮೇಲೆ ಅಪ್ಡೇಟೆಡ್ ಸೀಟ್ ಮ್ಯಾಟ್ರಿಕ್ಸ್ ಅಂತೂ ಅವೈಲೇಬಲ್ ಮ್ಯಾಕ್ಸಿಮಮ್ ಮಾಡ್ತಾರೆ ಅಂತ ಅನ್ಕೋತೀನಿ. ಆಮೇಲೆ ನೀಟ್ ವಿದ್ಯಾರ್ಥಿಗಳು ಭಾಳ ಜನ ಕೇಳ್ತಾ ಇದ್ದಾರೆ ನೋಡಿ, ನೀಟ್ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ನೀವು MBBS ಸಿಗುತ್ತೋ ಸಿಗಲ್ಲ ಒಂದೇಳೆ ನಿಮಗೆ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಪ್ಲಾನ್ ಬಿ ಅಂತ ಮಾಡ್ಕೊಂಡ್ರೆ, KCT ಕೋರ್ಸೇ ನೀವು ಮಾಡ್ಕೊಳ್ಬೇಕನ್ನಂಗೈತಂದ್ರೆ ಜುಲೈ 6ನೇ ತಾರೀಕಿನಿಂದ ನೀವು ಮತ್ತೆ ಆಪ್ಷನ್ ಎಂಟ್ರಿ ಬೇಕಾದ್ರೆ ಮಾಡ್ಬೋದು. ಯಾರು ಮಾಡಿಲ್ಲ ಮಾಡ್ಕೊಳ್ಳಿ. ಪ್ಲಾನ್ ಬಿ ಅಂತಿದ್ರೆ ಅದು ಇಂಜಿನಿಯರಿಂಗ್ ಆಗಿರ್ಬೋದು, ವೆಟರ್ನರಿ ಆಗಲಿ, ಅಗ್ರಿ ಆಗಲಿ, BNS ಆಗಲಿ, ಯಾವುದೇ ಆಗಲಿ ನೀವು ಮಾಡ್ಕೊಳ್ಬಹುದು. ಪ್ಲಾನ್ ಬಿನೇ ಇಲ್ಲ ಮಾಡಿದ್ರೆ ನಾವೇನಪ್ಪಾ ಅಂದ್ರೆ MBBS ಆಗಲಿ, ಡೆಂಟಲ್ ಆಗಲಿ, ಐಶಾಲಿ ಮಾಡ್ತಿತ್ತು, MBBS ಆಗಲಿ ಮಾಡ್ತಿತ್ತು. ನೀಟ್ ಕೋರ್ಸಲ್ಲಿ ಬರುವಂಥ ಕೋರ್ಸ್ ಬಿಟ್ಟರೆ ಬೇರೆದೇನು ಮಾಡಲ್ಲ ಅನ್ನಂಗಿತ್ತು ಅಂದ್ರೆ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಪ್ಲಾನ್ ಬಿ ಇಲ್ಲ ಅಂದ್ರೆ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ MBBS ಆಗಲಿ, ಡೆಂಟಲ್ ಆಗಲಿ, ಐಶಾಲಿ ಮಾಡಂಗಿತ್ತು ಅಂದ್ರೆ ಮಾಡ್ಕೊಳ್ಬಹುದು. MBBS ಅಂದ್ರೆ ಮಾಡಿ, ಸಿಕ್ಕಿಲ್ಲ ಅಂದ್ರೆ ಲಾಂಗ್ ಟರ್ಮ್ ಬೇಕಾದ್ರೆ ಹೋಗ್ಬೋದು. ಒಟ್ಟಲ್ಲಿ ಒಂದ್ ವೇಳೆ ನೀವು ಪ್ಲಾನ್ ಬಿ ಮಾಡ್ಕೊಂಡಿದ್ದು KCT ಬರುವಂತ ಕೋರ್ಸ್ಗಳು ಮಾಡಂಗಿತ್ತು ಅಂದ್ರೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡಬೇಕು. ಒಟ್ಟ ನಮ್ಗೆ KCT ಯಾವುದು ಕೋರ್ಸ್ ಬೇಡ ಅನ್ನಂಗಿತ್ತು, ಯಾವುದು ಆಪ್ಷನ್ ಎಂಟ್ರಿ ಪ್ರೆಸೆಂಟ್ ಬೇಡ. ಓಕೆ, ಮಾರ್ಕ್ ರಿಸಲ್ಟ್ ಆದ ನಂತರ ಬೇಡ. ನಿಮ್ಮ ಪ್ರಕ್ರಿಯೆ ಯಾವಾಗ ಸ್ಟಾರ್ಟ್ ಆಗುತ್ತೆ? ನೀಟ್ ರಿಸಲ್ಟ್ ಬಂದ ನಂತರ ನಿಮ್ಮ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವೇನಪ್ಪಾ ಅಂದ್ರೆ ಎಂಟ್ರಿ ಮಾಡ್ಬೋದು. ಒಂದ್ ವೇಳೆ ಪ್ಲಾನ್ ಬಿ ಅಂತ ಇದು ಇಂಜಿನಿಯರಿಂಗ್ ಆಗಲಿ, ಯಾವುದೋ ಒಂದು ಕೋರ್ಸ್ ಹಾಕಿದ್ರೆ ಅನ್ಕೊಳ್ಳಿ, ಮೊದಲನೇ ಪ್ರಯಾರಿಟಿಲಿ ಕೊಟ್ಟಿರ್ತೀರಿ ಇಂಜಿನಿಯರಿಂಗ್, MBBS ಬಂದಾಗ ನೀವು ಮೊದಲನೇ ಪ್ರಯಾರಿಟಿ MBBS ಗೆ ನೀವು ಬೇಕಾದ್ರೆ ಹಾಕ್ಬೋದು. ಅವಾಗ ಅವಕಾಶ ಕೊಡ್ತಾರೆ, ಅದ್ರ ಬಗ್ಗೆ ವರಿ ಬೇಡ. ಆಡ್ ಮಾಡಕ್ ಕೊಡುದಿಲ್ಲ ಸೆಕೆಂಡ್ ರೌಂಡ್ ಅಲ್ಲಿ ಅನ್ನೋ ಕನ್ಫ್ಯೂಷನ್ ಬೇಡ. ಯಾಕಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಹೊಸದಾಗಿ ಏನೇ ಸೇರ್ಪಡೆ ಆಗಲಿ, MBBS ಆಗಲಿ, ಡೆಂಟಲ್ ಆಗಲಿ, ಮತ್ತೆ ಆಯುಷ್ ಸಂಬಂಧಪಟ್ಟಾಗಿರೋ ಕೋರ್ಸ್ ಆಗಿರ್ಬೋದು, ಅಥವಾ ಫಾರ್ಮಸಿ ಆಗಲಿ, ಹೊಸದಾಗಿ ಏನೇ ಬಂದ್ರು ಸಹ ನಿಮಗೆ ಆಡ್ ಮಾಡ್ಲಕ್ಕೆ ಕೊಡ್ತಾರೆ. ಓಕೆ, ಅದ್ರ ಬಗ್ಗೆ ವರಿ ಬೇಡ. ಈಗಲೂ ಹೇಳ್ತಾ ಇದ್ದೀನಿ, ನೀಟ್ ವಿದ್ಯಾರ್ಥಿಗಳು KCT ಬರುವಂತ ಕೋರ್ಸ್ ಯಾವುದು ಬೇಡ ಅಂದ್ರೆ ಆಪ್ಷನ್ ಎಂಟ್ರಿ ಬೇಡವೇ ಬೇಡ. ಡೈರೆಕ್ಟ್ ನೀವೇನಪ್ಪಾ ಅಂದ್ರೆ ಯಾವಾಗ ನೀಟ್ ರಿಸಲ್ಟ್ ಬರುತ್ತೆ, ಯಾವಾಗ ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ, ನೀವು ಡೈರೆಕ್ಟ್ಲಿ MBBS ಆಗಲಿ, ಡೆಂಟಲ್ ಆಗಲಿ, ಆಯುಷ್ ಆಗಲಿ ನಿಮ್ಮ ಪ್ಲಾನ್ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಕ್ಲಿಯರ್ ಆಯ್ತು ಅನ್ಕೋತೀನಿ. ಓಕೆ, ಸೊ ಇದರದ್ದು ಅಪ್ಡೇಟ್ ನೀಡ್ತಾ ಇರ್ತೇನೆ. ಫೈನ್, ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.